ನಮಸ್ಕಾರ ವೀಕ್ಷಕರೇ, ನಾವೀಗ ಬಂದಿದ್ದೇವೆ ದೆಹಲಿಯ ಲೋಧಿ ರೋಡ್ನಲ್ಲಿರುವ ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆಗೆ. ದೆಹಲಿಯಲ್ಲಿ ಕನ್ನಡವನ್ನು ಉಳಿಸುವಂತಹ ಬೆಳೆಸುವಂತಹ ಕೆಲಸ ಏನಾದರೂ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ದೆಹಲಿಯಲ್ಲಿರುವಂತಹ ಎರಡು ಸುದೃಢ ಕನ್ನಡಪರ ಸಂಸ್ಥೆಗಳು. ಒಂದು ನಮ್ಮ ದೆಹಲಿ ಕರ್ನಾಟಕ ಸಂಘ ಹಾಗೂ ಇನ್ನೊಂದು ದೆಹಲಿ ಕನ್ನಡ ಶಾಲೆ. ದೆಹಲಿ ಕರ್ನಾಟಕ ಸಂಘ ಸಾಂಸ್ಕೃತಿಕವಾಗಿ ಕನ್ನಡವನ್ನು ಬೆಳೆಸ್ತಾ ಇದ್ದರೆ ದೆಹಲಿ ಕನ್ನಡ ಶಾಲೆ ಶೈಕ್ಷಣಿಕವಾಗಿ ಕನ್ನಡವನ್ನು ಉಳಿಸುವಂತಹ ಬೆಳೆಸುವಂತಹ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಾವಿಂದು ನಮ್ಮ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಯನ್ನು ದೆಹಲಿ ಕನ್ನಡ ಶಾಲೆಯ ಶಿಕ್ಷಕಿಯರೊಂದಿಗೆ ಚಿತ್ರೀಕರಣ ಮಾಡುವುದಕ್ಕಾಗಿ ಬಂದಿದ್ದೇವೆ. ಬನ್ನಿ ನಮ್ಮ ಕಾರ್ಯಕ್ರಮವನ್ನು ನೋಡೋಣ. ನಾಸ್ತಿ ವಿದ್ಯಾಸಮೋ ಬಂಧು ನಾಸ್ತಿ ವಿದ್ಯಾಸಮಂ ಸುಖಂ ಅಂದರೆ ವಿದ್ಯೆಗಿಂತ ಮಿಗಿಲಾದ ಬಂಧುವಿಲ್ಲ, ವಿದ್ಯೆಗಿಂತ ಮಿಗಿಲಾದ ಸುಖವಿಲ್ಲ ಅಂತ ಈ ಒಂದು ಶ್ಲೋಕದ ಅರ್ಥ. ನಾವಿಂದು ವಿದ್ಯೆಯ ಮಹತ್ವವನ್ನು ಅರಿತಿರುವಂತಹ ಹಾಗೆ ಮುಂದಿನ ಪೀಳಿಗೆಗೆ ವಿದ್ಯೆಯ ಅರಿವನ್ನು ಮೂಡಿಸುತ್ತಿರುವಂತಹ ಇಬ್ಬರು ಶಿಕ್ಷಕಿಯರೊಂದಿಗಿದ್ದೇವೆ. ಅವರೇ ನಮ್ಮ ಇಂದಿನ ಕಾರ್ಯಕ್ರಮದ ಸ್ಮಾರ್ಟ್ ಸೊಸೆಯಂದಿರು. ಬನ್ನಿ ನಮ್ಮ ಮೊದಲನೇ ಸ್ಮಾರ್ಟ್ ಸೊಸೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಕೊಠಾರಿ. ನಾನು ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೆರಾಡಿ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಗಂಡನ ಮನೆ ಕೂಡ ಕುಂದಾಪುರ ತಾಲೂಕಲ್ಲೇ ಇರೋದು, ಹಟ್ಟಿ ಅಂಗಡಿ ಅಂತ ಅವರಿಂದ. ಮತ್ತು ನಾನು ದೆಹಲಿಗೆ ಬಂದು 14 ವರ್ಷ ಆಯಿತು. ಮದುವೆ ಆಗಿ ಅಂದರೆ ಇನ್ನು ಬರೋ ಏಪ್ರಿಲ್ಗೆ 15 ವರ್ಷ ಆಗುತ್ತೆ. ಕುಂದಾಪುರ ಆನೆಗುಡ್ಡೆ ಗಣಪತಿ ಹಾಗೂ ಹಟ್ಟಿ ಅಂಗಡಿ ಗಣಪತಿ ಇಬ್ಬರು ಗಣಪತಿಯ ಸನ್ನಿಧಾನದಿಂದ ಬಂದಿದ್ದೀರಿ. ಹಾಗೆ ನಿಮಗೆ ಎಷ್ಟು ಮಕ್ಕಳು? ನನಗೆ ಇಬ್ಬರು ಅವಳಿ ಜವಳಿ ಮಕ್ಕಳು. ಓ, ಡಬಲ್ ಧಮಾಕ, ಅವಳಿ ಜವಳಿ ಮಕ್ಕಳು. ಹೆಸರೇನು ಮಕ್ಕಳದ್ದು? ಮಕ್ಕಳದು ವಿಧಿ ಮತ್ತು ವಿಧಾನ್. ವಿಧಿ ವಿಧಾನ ನೋಡಿ, ಎಷ್ಟು ಒಳ್ಳೆ ಹೆಸರುಗಳು. ಇಂಥ ಹೆಸರುಗಳೆಲ್ಲ ತುಂಬ ರೇರ್ ಅಲ್ವಾ ನಾವು ಕೇಳಿಸ್ತಿರೋದು. ಮನೇಲಿ ಯಾರ್ಯಾರಿದ್ದೀರಿ? ನಮ್ಮ ಮನೇಲಿ ಅಂದರೆ ನಮ್ಮ ಗಂಡನ ಮನೆಯವರು ದೆಹಲಿಯಲ್ಲೇ ಇರೋದು, ಎಲ್ಲ ಕೂಡು ಕುಟುಂಬ ಇಲ್ಲೇ ಇರೋದು ನಾವು. ಓ, ಇಲ್ಲೆಲ್ಲ ನಿಮ್ಮ ಗಂಡನ ಮನೆಯವರು, ನೀವು, ನಿಮ್ಮ ಓರ್ಗಿತ್ತಿಯರು ಎಲ್ಲ ಜಾಯಿಂಟ್ ಫ್ಯಾಮಿಲಿ? ಓಕೆ ಮೇಡಮ್. ಈಗ ಇನ್ನೋರ್ವ ಸ್ಮಾರ್ಟ್ ಸೊಸೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ಗೌಡ ಅಂತ ಹೇಳ್ಬಿಟ್ಟು. ನಮ್ಮ ಊರು ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ. ಓ, ಶೃಂಗೇರಿ. ಒಬ್ಬರು ಗಣಪತಿಯ ಸನ್ನಿಧಿಯಿಂದ ಬಂದವರು, ಇನ್ನೊಬ್ಬರು ಶೃಂಗೇರಿ ಶಾರದಾಂಬೆಯ ಮಡಿಲಿಂದ ಸೀದಾ ಡೆಲ್ಲಿಗೆ ಬಂದಿದ್ದಾರೆ. ಡೆಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಾನು ಡೆಲ್ಲಿಗೆ ಬಂದು 19 ವರ್ಷ ಆಯಿತು. ನನ್ನ ಮದುವೆ ಆಗಿರೋದು ಜುಲೈ 2 ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿ. ಓ, ಶೃಂಗೇರಿ ಶಾರದಾಂಬೆಯ ಸನ್ನಿಧಾನದಿಂದ ಕೃಷ್ಣನ ಸನ್ನಿಧಾನಕ್ಕೆ ಹೋಗಿ ಮದುವೆ ಆಗಿದ್ದೀರಿ. ತಮ್ಗೆ ಎಷ್ಟು ಮಕ್ಕಳು? ನನಗೆ 2 ಮಕ್ಕಳು. ಒಬ್ಬ ಮಗ ನನ್ನ 12th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾನೆ, ಇನ್ನೊಂದು ಮಗಳು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಳೆ. ಓಕೆ. ಮನೇಲಿ ಯಾರ್ಯಾರಿದ್ದೀರಿ? ಮನೆಯಲ್ಲಿ ನಾನು, ನನ್ನ ಗಂಡ, 2 ಮಕ್ಕಳು ಇದ್ದೀವಿ. ನಾನು ಈಗ ಪ್ರಸ್ತುತ ದೆಹಲಿ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾವಿವತ್ತು ಇಬ್ಬರು ಸ್ಮಾರ್ಟ್ ಸೊಸೆಯಂದರು, ಸ್ಮಾರ್ಟ್ ಶಿಕ್ಷಕಿಯರ ಜೊತೆಗಿದ್ದೇವೆ. ಇವರ ಅತ್ತೆಯರು ಏನು ಮಾಡ್ತಾರೆ, ಅತ್ತೆಯರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಅತ್ತೆ ಎಲ್ಲಿದ್ದಾರೆ? ನಮ್ಮ ಅತ್ತೆಯವರು ದೆಹಲಿಯಲ್ಲೇ ಇರೋದು. ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಬರಬೇಕಂತ ಇತ್ತು, ಬಟ್ ಅವರಿಗೆ ಅನಾರೋಗ್ಯದ ಕಾರಣ ನಾನು ನನ್ನ ಗೆಳತಿ ಜೊತೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಎನಿವೇಸ್, ಇಬ್ಬರು ಕೂಡ ಸೊಸೆಯಂದಿರೆ, ಹಾಗಾಗಿ ತಪ್ಪೇನಿಲ್ಲ. ಹಾಗಾದರೆ ನಿಮ್ಮ ಅತ್ತೆಯವರ ಬಗ್ಗೆ ಹೇಳ್ಬೋದಾ? ನಮ್ಮ ಅತ್ತೆ ಸ್ವರ್ಗಸ್ಥರಾಗಿದ್ದಾರೆ. ಅವರು ಜೊತೇಲಿ ಇರಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಅತ್ತೆ ಜೊತೆಗೆ ಕೂಡಿ ಒಡನಾಟ ಇರಬೇಕಿತ್ತು ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಕೂಡು ಕುಟುಂಬದಲ್ಲಿ ಇರೋದು ಒಂದು ಪ್ರಯೋಜನವೇ ಬೇರೆ ಆಗಿರುತ್ತೆ. ಹಾಗಾಗಿ ಇಲ್ಲ, ಅವರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನೀವು ಅತ್ತೆಯನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ. ಹಾಗಿದ್ರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಈಗಿನ ಟೈಮಲ್ಲಿ ಎಲ್ಲ ಹೇಳ್ತಾರೆ ಅತ್ತೆ ಸೊಸೆ ಇದ್ದರೆ ಜಗಳ ಆಗತ್ತೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ನನಗೆ, ಆದರೂ ಅತ್ತೆ ಜೊತೆ ಇರಬೇಕಿತ್ತು ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಖಂಡಿತ ನಿಮ್ಗಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ವರ್ಕಿಂಗ್ ಆಗಿರುವಂತಹ ಹೆಣ್ಣುಮಕ್ಕಳಿಗೆ ಎಲ್ರಿಗೂ, ಬಹುಶಃ ಪ್ರತಿಯೊಬ್ಬ ಹೆಣ್ಣಿಗೂ ಇದೊಂದು ಭಾವನೆ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಯಾಕಂದರೆ ಮನೆಯಲ್ಲಿ ಅತ್ತೆ ಇದ್ದರೆ, ಅತ್ತೆ ಅನ್ನುವಂತಹ ಒಂದು ಹಿರಿಯ ಜೀವ ಇದ್ದರೆ, ತನ್ನ ಮಕ್ಕಳನ್ನು ಈ ಕೆಲಸಕ್ಕೆ ಹೋಗುವಂಥ ಹೆಣ್ಣು ಮಕ್ಕಳು ಯಾರ್ಯಾರು ಬಳಿನೋ ಬಿಟ್ಟು ಕೆಲಸಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಇರೋದಿಲ್ಲ. ಮನೆಯಲ್ಲಿ ಅತ್ತೆ ಇದ್ದರೆ ಅವ್ರ ಜೊತೆ ಅವರು ಮಕ್ಕಳನ್ನು ಸೇಫಾಗಿ ಬಿಟ್ಟು ಬರ್ಬೋದು ಅಂತ ಒಂದು, ಈ ದೆಹಲಿಯಂಥ ನಗರಗಳಲ್ಲಿ ಊರಿಂದ, ಕರ್ನಾಟಕದಿಂದ ಇಲ್ಲಿ ಬಂದು ಇರೋದಕ್ಕೆ ಬಹಳಷ್ಟು ಜನ ಇಷ್ಟಪಡೋದಿಲ್ಲ.
ಹಾಗಾಗಿ ಇಲ್ಲಿ ನಾವು ನಮ್ಮ ಕೆಲಸವನ್ನು ನಿಭಾಯಿಸ್ಕೊಂಡು ಅದೇ ರೀತಿ ಮಕ್ಕಳನ್ನು ನಿಭಾಯಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಈಗ ಪ್ರತಿಭಾ ಅವರು ತಮ್ಮ ಅತ್ತೆ ಇಲ್ಲ ಅನ್ನುವಂತೂ ಕೊರಗನ್ನು ಹೊರಹಾಕಿದರು. ಅದೇ ರೀತಿ ನಮ್ಮ ವೀಣಾ ಅವರು ಅತ್ತೆಯ ಜೊತೆಗಿರುವಂತಹ ಒಂದು ಅದೃಷ್ಟವನ್ನು ಪಡ್ಕೊಂಡಿದ್ದಾರೆ. ಅವರ ಒಂದು ಅಭಿಪ್ರಾಯ ಏನು ಅಂತ ಕೇಳೋಣ. ನನಗೆ ನನ್ನ ಅತ್ತೆ ಇರೋದ್ರಿಂದ ತುಂಬ ಪ್ರಯೋಜನ ಇದೆ. ಫಾರ್ ಎಕ್ಸಾಂಪಲ್ಲು ನಾನು ಮತ್ತು ನನ್ನ ಮಕ್ಕಳು ಒಂದೇ ಸ್ಕೂಲಲ್ಲಿ ಇರೋದ್ರಿಂದ ನಾನು ಕೆಲವೊಂದು ಸಲ ಸ್ಕೂಲ್ ಬಿಟ್ಟು ಲೇಟ್ ಹೋಗೋದ್ರೊಳಗೆ ನನಗೆ ಅತ್ತೆ ಮಕ್ಕಳದ್ದೆಲ್ಲ ಕೆಲಸ ಅಂದರೆ ಊಟ ಕೊಡೋದಾಗಲಿ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ ಎಲ್ಲ ಕೆಲಸನೂ ಮಾಡಿರ್ತಾರೆ. ಆದ್ದರಿಂದ ನನಗೆ ತುಂಬ ಆಗುತ್ತೆ. ಮತ್ತು ನನ್ನ ಓರ್ಗಿತ್ತಿಯವರು ಕೂಡ ಎಲ್ಲರೂ ಚೆನ್ನಾಗಿ ಅವ್ರನ್ನ ನೋಡ್ಕೋತಾರೆ. ಆದ್ದರಿಂದ ನಮ್ಮ ಕೂಡು ಕುಟುಂಬದಲ್ಲಿರೋದೊಂದು ತುಂಬ ದೊಡ್ಡ ಪ್ರಯೋಜನ ಇದೆ ಮ್ಯಾಮ್. ಓಕೆ, ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಮ ಮಾತು ಎಲ್ಲ ಸೊಸೆಯಂದರು ಒಪ್ಕೋಬೇಕಾದಂಥದ್ದೇ. ಯಾಕಂದರೆ ಕೂಡು ಕುಟುಂಬದಲ್ಲಿ ಇರುವಂತಹ ಅಡ್ವಾಂಟೇಜಸ್ ಬಹಳಷ್ಟು. ತಾವು ಮಕ್ಕಳನ್ನು ಅತ್ತೆ ಜೊತೆ ಬಿಟ್ಟು ಬರ್ತೀನಿ ಅಂದ್ರಿ. ಮಕ್ಕಳು ಇದೇ ನೀವು ಕಲಿಸ್ತಾ ಇರೋ ಶಾಲೆಯಲ್ಲೇ ಓದ್ತಾ ಇದ್ದೀರಿ ಅಂದರೆ ನೀವು ಈ ನಿಮ್ಮ ಮಕ್ಕಳನ್ನು ಇದೇ ಶಾಲೆಯಲ್ಲಿ ಹಾಕಿರೋದ್ರಿಂದ ಅದು ಕೂಡ ನಿಮಗೆ ತುಂಬ ಅಡ್ವಾಂಟೇಜಸ್ ಆಗಿ ಇದೆ ಅಂತ ಅನಿಸುತ್ತಲ್ವ? ಹೌದು ಮ್ಯಾಮ್, ಹೌದು. ಓಕೆ, ನೀವು ಈ ಶಾಲೆಯಲ್ಲಿ ಹಾಕಿದ್ರ ಬಗ್ಗೆ, ಈ ಅಡ್ಮಿಷನ್ ಮಾಡಿಸಿರೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಈ ಶಾಲೆಯಲ್ಲಿ ಅಂದರೆ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗೋದ್ರಿಂದ ನನ್ನ ಮಕ್ಕಳನ್ನ ಇಲ್ಲೇ ಶಾಲೆಯಲ್ಲೇ ಅಡ್ಮಿಷನ್ ಮಾಡಿಸಿದೆ, ನನ್ನ ಮಕ್ಕಳನ್ನು ಕೂಡ. ಥ್ಯಾಂಕ್ ಯು ವೀಣಾ ಅವರೇ. ಈಗ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಏನಂದರೆ, ನಮ್ಮ ಜೊತೆ ಇರುವಂತಹ ಇವತ್ತಿನ ಇಬ್ಬರು ಸ್ಮಾರ್ಟ್ ಸೊಸೆಯಂದರು ಕೂಡ ಹೆಣ್ಣು ಮಕ್ಕಳ ತಾಯಂದಿರು. ಹೆಣ್ಣು ಮಕ್ಕಳ ತಾಯಂದಿರು ಯಾವಾಗಲೂ ಒಂದು ಕಳವಳ ತಳಮಳದಲ್ಲಿ ಇದ್ದೇ ಇರ್ತಾರೆ. ಇವತ್ತಿನ ಸಂದರ್ಭ ಆಗಿದೆ. ಅದು ದೊಡ್ಡ ನಗರ ಆಗಲಿ ಚಿಕ್ಕ ಹಳ್ಳಿ ಆಗಲಿ, ಎಲ್ಲಿ ಹೋದರೂ ಹೆಣ್ಣು ಮಕ್ಕಳ ಸೇಫ್ಟಿ ಸೆಕ್ಯುರಿಟಿ ಬಗ್ಗೆ ಕನ್ಸರ್ನ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಈ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳಿ. ನಿಜವಾಗ್ಲೂ ಇವಾಗಿನ ಕಾಲ ನೋಡಬೇಕಿದ್ರೆ ಹೆಣ್ಮಕ್ಳಿಗೆ ಸುರಕ್ಷತೆ ಅಂತ ಇಲ್ಲದೆ ಇರೋ ಆಗಿದೆ. ನಾವು ಮನೆಯಿಂದ ಒಂದು ಸ್ವಲ್ಪ ಹೊತ್ತಿಗೆ ಕೂಡ ಹೊರಗಡೆ ಬಿಟ್ಬಿಟ್ರು ನಮ್ಗೆ ತುಂಬ ಟೆನ್ಷನ್ ಆಗುತ್ತೆ. ಅವರು ನೃತ್ಯ ಕ್ಲಾಸಿಗೆ ಹೋಗಿರ್ಬೋದು ಅಥವಾ ಟ್ಯೂಷನ್ಗೆ ಹೋಗಿ ಎಲ್ಲಿಗೆ ಹೋಗಿರ್ಬೋದು, ಅವ್ರು ಬರೋ ತನಕ ನಮಗಂತೂ ಟೆನ್ಷನ್ ಇದ್ದೇ ಇರುತ್ತೆ. ಅಂದರೆ ಅವ್ರು ಬೆಂಗಾವಲಾಗಿ ನಾವು ಅವ್ರ ಜೊತೆನೇ ಹೋಗಬೇಕಾಗತ್ತೆ. ಓಕೆ, ಈಗ ನೀವು ಟೀಚರ್ ಆಗಿದ್ದೀರಾ. ಪ್ರತಿಯೊಂದು ಕಡೆಯೂ ನಿಮಗೆ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ? ಅಂಥ ಸಂದರ್ಭದಲ್ಲಿ ನಮ್ಮ ಕೂಡು ಕುಟುಂಬ ಅಂತ ಮೊದಲೇ ಹೇಳಿದ್ನಲ್ಲ, ಯಾರದಾದ್ರೂ ನಾನು ಸಹಾಯ ತಗೋತೀನಿ ಮೇಡಮ್. ನೋಡಿ, ಕೂಡು ಕುಟುಂಬದಲ್ಲಿರುವಂತಹ ಇನ್ನೊಂದು ಅಡ್ವಾಂಟೇಜ್ ಇದೆ. ನಾವು ಮಕ್ಕಳನ್ನು ಅವ್ರ ಜೊತೆ ಸೇಫಾಗಿ ಬಿಟ್ಟು ಬರ್ಬೋದು. ಇನ್ನು ಅದೇ ರೀತಿ ನಮ್ಮ ಇನ್ನೋರ್ವ ಸ್ಮಾರ್ಟ್ ಸೊಸೆ, ಇವರಿಗೂ ಒಬ್ಬ ಹೆಣ್ಣು ಮಗಳಿದ್ದಾಳೆ. ಇವರ ಅಭಿಪ್ರಾಯ ಈ ಬಗ್ಗೆ ಏನಿದೆ ತಿಳ್ಕೊಳ್ಳೋಣ. ಈಗಿನ ಜನ್ರೇಷನಿಗೆ ಹೋಲಿಸಿದ್ರೆ ನಾವು ಹೇಗೆ ಸ್ಮಾರ್ಟ್ ಸೊಸೆಯಂದ್ರಾಗಿರ್ತೀವೋ ನಮ್ಮ ಮಕ್ಕಳು ಕೂಡ ಸ್ಮಾರ್ಟ್ ಮಕ್ಕಳಾಗಿರ್ತಾರೆ. ಈಗ ನಮಗೆ ನನ್ನ ಫ್ಯಾಮಿಲಿ ಓನ್ಲಿ ನಾವು ಸಣ್ಣ ಫ್ಯಾಮಿಲೀಸ್ ಆಗಿರೋದ್ರಿಂದ ಯಾರು ಬಂದುಬಿಟ್ಟು ಹೆಲ್ಪ್ ಮಾಡಿ ಅವರಿಗೆ ಕರ್ಕೊಂಡು ಬನ್ನಿ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನನ್ನ ಮಗಳನ್ನೇ ನಾನು ಇಂಡಿಪೆಂಡೆಂಟಾಗಿ ಬೆಳೆಸ್ತಾ ಇದ್ದೀನಿ. ಅವಳು ಎಲ್ಲಿ ಹೋದರೂ ಹಿಂಗೆ ಬರಬೇಕು ಈ ಥರ ಅಂತ ನಾವು ಆ ಅಟ್ಮಾಸ್ಫಿಯರ್ನ ಅವಳಿಗೆ ಸೇಫಾಗಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ಮೇಡಮ್. ಈಗ ನಾನು ಶಿಕ್ಷಕಿ ಆಗಿರೋದ್ರಿಂದ ನನ್ನ ಹತ್ರನೂ ಅಷ್ಟು ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವಳು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಅವಳು ಹೋಗೋ ಮ್ಯೂಸಿಕ್ ಕ್ಲಾಸ್ ಆಗಿರ್ಬೋದು, ಎಲ್ಲೇ ಹೋದರೂ ಅವಳು ಇಂಡಿಪೆಂಡೆಂಟಾಗಿ ಹೋಗ್ತಾಳೆ ಬರ್ತಾಳೆ. ಅವಳದು ಒಂದು ಅಟ್ಮಾಸ್ಫಿಯರೇ ಹಾಗಿದೆ, ಅವಳ ಫ್ರೆಂಡ್ಸ್ ಹಂಗಿದೆ. ಹಾಗಾಗಿರೋದ್ರಿಂದ ನನಗೆ ಅವಳು ಎಲ್ಲಿ ಹೋದರೂ ಮುಂದೆ ಹೋಗಿ ವಾಪಸ್ ಬರ್ತಾಳೆ ಅಂತ ಒಂದು ಬಲವಾದ ನಂಬಿಕೆ ಇದೆ. ತುಂಬ ಒಳ್ಳೆ ಮಾತನ್ನು ಹೇಳಿಬಿಟ್ರಿ ಪ್ರತಿಭಾ ಅವರೇ. ಇವತ್ತಿನ ಕಾಲದಲ್ಲಿ ಇವರು ಸ್ಮಾರ್ಟ್ ಸೊಸೆಯಾಗಷ್ಟೇ ಇರದೆ ತಮ್ಮ ಮಗಳನ್ನು ಕೂಡ ಸ್ಮಾರ್ಟ್ ಮಗಳಾಗಿ ಬೆಳೆಸ್ತಾ ಇದ್ದಾರೆ. ಇದು ಇಂದಿನ ಒಂದು ಕಾಲಕ್ಕೆ ಅನಿವಾರ್ಯ ಕೂಡ. ಯಾಕಂದರೆ ಪ್ರತಿಯೊಂದು ಕಡೆ ನಾವು ಮಕ್ಕಳ ಜೊತೆ ಅಟೆಂಡ್ ಆಗಲಿಕ್ಕಾಗಲ್ಲ, ಅವ್ರ ಜೊತೆ ಹೋಗ್ಲಿಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅನ್ನುವಂತಹ ಒಂದು ಅರಿವನ್ನು ಮೂಡಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ತಾಯಿಯ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬ ತಾಯಿಯು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸ್ಮಾರ್ಟ್ ಸೊಸೆಯಂದಿರ ಪರಿಚಯವನ್ನು ನಾವು ಮಾಡಿಕೊಂಡಿದ್ದಾಯಿತು, ಹಾಗೂ ಅವರ ಜೊತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾಯಿತು. ಈಗ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಈ ನಮ್ಮ ಇಂದಿನ ಸೊಸೆಯಂದಿರು ಯಾವ ಆಟವನ್ನು ಆಡ್ತಾರೆ, ಹೇಗೆ ಆಡ್ತಾರೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ, ನೋಡ್ತಾ ಇರಿ ಸ್ಮಾರ್ಟ್ ಸೊಸೆಯಂದಿರು.
ಬ್ರೇಕ್ನ ನಂತರ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಸ್ಮಾರ್ಟ್ ಮೋಜಿನ ಆಟವನ್ನು ಆಡುವಂಥ ಸಮಯ. ನಮ್ಮ ಈ ಸ್ಮಾರ್ಟ್ ಗೇಮ್ನ ರೂಲ್ಸನ್ನು ನಮ್ಮ ಸ್ಮಾರ್ಟ್ ಸೊಸೆಯಂದ್ರಿಗೆ ತಿಳಿಸ್ತೇನೆ. ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಕೋನ್ನ ಹೀಗೆ ಎತ್ಕೊಂಡು ಹಿಂಗೆ ತಲೆ ಮೇಲೆ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಆ ಪೋಲ್ ಕಾಣ್ತಿದೆಯಲ್ಲ ಅಲ್ಲಿವರೆಗೆ ಹೀಗೆ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಆ ಪೋಲ್ಗೊಂದು ರೌಂಡ್ ಹಾಕ್ಕೊಂಡು ಇಲ್ಲಿ ಬರಬೇಕು. ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀರಾ. ಯಾರು ಮೊದಲು ಅಲ್ಲಿ ಹೋಗಿ ಮತ್ತು ಪುನಃ ಇಲ್ಲಿ ರೀಚ್ ಆಗ್ತೀರಾ ಅವರು ವಿನ್ನರ್. ಆದರೆ ಒಂದು ವಿಷಯ, ಈ ಕೋನ್ನ ನೀವು ಕೈಯಿಂದ ಮುಟ್ಟೋ ಹಾಗಿಲ್ಲ. ಅದೇ ರೀತಿ ನೀವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೋನ್ ಏನಾದರೂ ಬಿದ್ದೋಯ್ತು ಅಂದರೆ ನೀವು ಈ ಗೇಮಿಂದ ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಶುರು ಮಾಡೋಣ ಗೇಮ್ನ. ಯಾರಿಗೆ ಯಾವ ಕಲರ್ ಬೇಕು ನೀವೇ ಆರಿಸ್ಕೊಳ್ಳಿ. ನನಗೆ ಪರ್ಪಲ್ ಓಕೆ, ಪ್ರತಿಭಾ ಅವರಿಗೆ ಪರ್ಪಲ್, ವೀಣಾ ಅವರಿಗೆ ಆರೆಂಜ್. ಶುರು ಮಾಡೋಣ. ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕು. ನಾನು ರೆಡಿ ಸ್ಟಡಿ ಗೋ ಅಂದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಏನು ಚೀಟಿಂಗ್ ಮಾಡೋ ಹಾಗಿಲ್ಲ. ಓಕೆ, ರೆಡಿ ಸ್ಟಡಿ ಗೋ. ನಮ್ಮ ಸ್ಮಾರ್ಟ್ ಸೊಸೆಯಂದರು ಸ್ಮಾರ್ಟ್ ಆಗಿ ವಾಕ್ ಮಾಡ್ತಾ ಹೋಗ್ತಾ ಇದ್ದಾರೆ. ವೀಣಾ ಅವರ ಕೋನ್ ಬಿದ್ದೋಯ್ತು, ಪರವಾಗಿಲ್ಲ, ವಾಪಸ್ ಬರ್ತಾ ಇದ್ದಾರೆ ವೀಣಾ ಅವರು. ಪ್ರತಿಭಾ ಅವರು ಬಹಳ ಸ್ಮಾರ್ಟ್ ಆಗಿ ಒಂದು ಗೇಮ್ನ ಆಡ್ತಾ ಇದ್ದಾರೆ. ಬಂದರು. ಇನ್ನೇನು ಸ್ವಲ್ಪ ಸೆಕೆಂಡ್ಗಳಲ್ಲೇ ರೀಚ್ ಆಗ್ತಾ ಇದ್ದಾರೆ. ಅದ್ರ ಮಧ್ಯೆ ಏನಾದರೂ ಕೋನ್ ಬಿದ್ದೋಗುತ್ತಾ ನೋಡೋಣ. ಇಲ್ಲ ಬಿದ್ದಿಲ್ಲ. ಬನ್ನಿ. ಪ್ರತಿಭಾ ಅವರು ಈ ಒಂದು ಗೇಮ್ನ ವಿನ್ನರ್. ಜೋರಾದ ಚಪ್ಪಾಳೆ ಬರಲಿ ಪ್ರತಿಭಾ ಅವರಿಗೆ. ವೀಣಾ ಅವರೇ, ಈ ಗೇಮಲ್ಲಿ ಸೋತಿದ್ರಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಆಟ ಇನ್ನೂ ಮುಗ್ದಿಲ್ಲ. ಈ ಸ್ಮಾರ್ಟ್ ಮೋಜಿನ ಆಟದ ನಂತರ ಸ್ಮಾರ್ಟ್ ಸಿಂಗಿಂಗ್ ಇದೆ. ಅದರಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನೀವೇ ಗೆಲ್ತೀರಾ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡ್ಕೋತಾ ಇರಿ. ಹಾಗೆ ಸ್ಮಾರ್ಟ್ ಸೊಸೆಯಂದಿರು ನೋಡ್ತಾ ಇರಿ. ಬ್ರೇಕ್ನ ನಂತರ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಸ್ಮಾರ್ಟ್ ಮೋಜಿನ ಆಟವನ್ನು ನಮ್ಮ ಸ್ಮಾರ್ಟ್ ಸೊಸೆಯಂದರು ವಿಭಿನ್ನವಾದ ರೀತಿಯಲ್ಲಿ ಆಡಿದ್ದನ್ನು ನೋಡಿ ತಾವೆಲ್ಲ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಅದೇ ರೀತಿ ನಮ್ಮ ಪ್ರತಿಭಾ ಅವರು ಈ ಒಂದು ಸ್ಮಾರ್ಟ್ ಮೋಜಿನ ಆಟದಲ್ಲಿ ಗೆದ್ದು ಬಹಳ ಬೀಗ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿದೆ ಸ್ಮಾರ್ಟ್ ಸಿಂಗಿಂಗ್. ಸ್ಮಾರ್ಟ್ ಸಿಂಗಿಂಗಲ್ಲಿ ಯಾರು ಗೆಲ್ತಾರೆ ನೋಡೋಣ. ವೀಣಾ ಅವರೇ, ನೀವು ಗೆಲ್ಲೇಬೇಕೀಗ. ಯಾಕಂದರೆ ಮೋಜಿನ ಆಟದಲ್ಲಿ ಅವ್ರು ಗೆದ್ದಿದ್ದಾರೆ, ಈಗ ನೀವೇ ಗೆಲ್ಲಬೇಕು. ಸರಿ, ಈ ಒಂದು ಆಟವನ್ನು ಆರಂಭ ಮಾಡೋ ಮೊದಲು ಈ ಒಂದು ಸ್ಮಾರ್ಟ್ ಸಿಂಗಿಂಗ್ನ ರೂಲ್ಸನ್ನು ಹೇಳ್ತೀನಿ ನಾನು. ಇದರಲ್ಲಿ 3 ಸುತ್ತುಗಳಿವೆ. 3 ಸುತ್ತಲ್ಲಿ ಕೂಡ ನಾನು ಒಂದೊಂದು ಹಾಡಿನ ಚರಣವನ್ನು ಹಾಡ್ತೇನೆ. ಆ ಚರಣವನ್ನು ನಾನು ಹಾಡಿ ಮುಗಿಸೋಷ್ಟರಲ್ಲಿ ಆ ಒಂದು ಹಾಡಿನ ಪಲ್ಲವಿಯನ್ನು ಗುರುತಿಸಿ ಯಾರು ಮೊದಲು ಅದನ್ನು ಹಾಡ್ತಾರೋ ಅವರೇ ಆ ಸುತ್ತಿನ ವಿನ್ನರ್. ಅವರಿಗೆ 1 ಪಾಯಿಂಟ್ ಸಿಗುತ್ತೆ. ಸೊ 3 ಸುತ್ತಿನಲ್ಲಿ ಯಾರು ಜಾಸ್ತಿ ಪಾಯಿಂಟ್ಸ್ಗಳನ್ನು ಪಡ್ಕೋತಾರೋ ಅವರೇ ಈ ಒಂದು ಸ್ಮಾರ್ಟ್ ಸಿಂಗಿಂಗ್ನ ವಿನ್ನರ್. ಹಾಗಿದ್ರೆ ನೀವಿಬ್ಬರು ರೆಡಿನಾ? ರೆಡಿ. ಸೊ ಬನ್ನಿ ಶುರು ಮಾಡೋಣ. ಮೊದಲನ ಹಾಡಿನ ಒಂದು ಚರಣವನ್ನು ನಾನೀಗ ಶುರು ಮಾಡ್ತಾ ಇದ್ದೇನೆ. ಆಭರಣದ ಅಂಗಡಿಗೆ ನಿನ್ನೆ ಮನಸ್ಸಿಗೆ ಕಾರಣವೇನೆ ಸೂರ್ಯನ ಕಿರಣಾನೇ ಓ ಚಂದ್ರನ ನೆನಪೇನೆ. ವೆರಿ ಗುಡ್. ನಮ್ಮ ಇಬ್ಬರು ಸ್ಮಾರ್ಟ್ ಸೊಸೆಯಂದಿರು ಕೂಡ ಅತ್ಯಂತ ಸ್ಮಾರ್ಟ್ ಆಗಿ ಒಟ್ಟಿಗೆ ಈ ಒಂದು ಹಾಡನ್ನು ಗುರುತಿಸಿ ಹಾಡಿದ್ದಾರೆ. ಹಾಗಾಗಿ ನಿಮಗೂ ಅರ್ಧ ಪಾಯಿಂಟ್, ನಿಮಗೂ ಅರ್ಧ ಪಾಯಿಂಟ್. ಯಾರು ನೀವು ಗೆದ್ರಿ ಅಂತ ನೀವು ಬೀಗೋ ಹಾಗಿಲ್ಲ, ನೀವು ಸೋತ್ರಿ ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಇಬ್ಬರು ಈಕ್ವಲ್ ಆಗಿದ್ದೀರಿ. ಸೊ ಮುಂದಿನ ಹಾಡನ್ನು ಶುರು ಮಾಡಲಾ? ಓಕೆ. ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು,
ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ವೆರಿ ಗುಡ್. ಪ್ರತಿಭಾ ಅವರು ಈ ಒಂದು ಹಾಡನ್ನ ಥಟ್ ಅಂತ ಗುರುತಿಸಿ ಪಟ್ ಅಂತ ಹಾಡ್ಬಿಟ್ಟಿದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್ ಪ್ರತಿಭಾ ಅವರೇ. ಥ್ಯಾಂಕ್ ಯು ಮೇಡಮ್. ಈಗ ಮತ್ತೊಂದು ಹಾಡು ವೀಣಾ ಅವರೇ ಹಿಂದಕ್ಕಿದ್ದೀರಿ, ಈಗ ಅವರನ್ನ ಸೋಲಿಸಲೇಬೇಕು ನೀವು. ಮುಂದಿನ ಹಾಡನ್ನ ನೋಡೋಣ. ದೇವರೆದುರಲಿ ನಿಜವ ನುಡಿಯದ ಜನ, ಪೀಠಕ್ಕೆ ಕುಂತಾಗ ಸತ್ಯಸಂಧರು, ಅಲ್ಲಾಡದ ಕಲ್ಲು ಹೃದಯದ ಜನ, ಬಿಕ್ಕಿ 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 ಕರಗಿ ಹೋದರು. ಒನ್ಸ್ ಅಪಾನ್ ಎ ಟೈಮ್. ಇಲ್ಲ, ನೀವು ಗುರುತಿಸಿದ್ರ? ಹೇಳಿ ಮೇಡಮ್, ಸ್ವಲ್ಪ ನಿಮ್ದು ಹಾಡು ಚೆನ್ನಾಗಿದೆ, ರಾಗನು ಚೆನ್ನಾಗಿದೆ, ನಮಗೂ ಸ್ವಲ್ಪ ಕೇಳೋ ಅವಕಾಶ ನನ್ನ ಹಾಡು ಕೇಳ್ತಾ ಕುತ್ಕೊಳ್ಳಿಕ್ಕಾಗಲ್ಲ, ನೀವು ವಿನ್ ಆಗ್ಬೇಕೀಗ. ಯಾರಾದ್ರೂ ಒಬ್ರು ವಿನ್ ಆಗ್ಬೇಕು. ಬೇಗ ಗುರುತಿಸಿದ್ರಾ? ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು, ದೇವ್ರೇನೆ ಇಲ್ಲಿ ಸರ್ವರು, ನನ ತಗದೆಯೇ ಇಲ್ಲ, ನಾವೆಲ್ಲ ಒಂದೇ ಎಲ್ಲರೂ, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಸ್ಮಾರ್ಟ್ ಸಿಂಗಿಂಗ್ ನ ಈ ಒಂದು ರೌಂಡ್ ಅಲ್ಲಿ ನಮ್ಮ ಪ್ರತಿಭಾ ಅವರು ತಕ್ಷಣ ಹಾಡಿ, ತುಂಬ ಸ್ಮಾರ್ಟ್ ಆಗಿ ಹಾಡಿ ಈ ಸ್ಮಾರ್ಟ್ ಸಿಂಗಿಂಗ್ನ ವಿನ್ನರ್ ಆಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಸ್ಮಾರ್ಟ್ ಮೋಜಿನ ಆಟವನ್ನು ಗೆದ್ದಿದ್ದಾರೆ, ಸ್ಮಾರ್ಟ್ ಸಿಂಗಿಂಗನ್ನು ಗೆದ್ದಿದ್ದಾರೆ. ಭಾಳ ಸ್ಮಾರ್ಟ್ ಲೇಡಿ ಇವರು, ಹಾಗಂತ ಜಾಸ್ತಿ ಬಿಗ್ಬೇಡಿ. ನೀವು ಸ್ಮಾರ್ಟ್ ಇರ್ಬೋದು, ಆದರೆ ನಮ್ಮ ವೀಣಾ ಅವರು ಏನು ಕಡಿಮೆ ಇಲ್ಲ. ಎಷ್ಟಂದ್ರು ಅವರು ನನ್ ಗೆಳತಿ ಅಲ್ವಾ? ಖಂಡಿತ ಖಂಡಿತ. ನೋಡಿ, ಗೆಳತಿಯರಂದರೆ ಹೀಗೇನೆ, ಒಬ್ರಿಗೊಬ್ರು ಒಬ್ರನ್ನೊಬ್ರು ಖಂಡಿತ ಬಿಟ್ಕೊಡಲ್ಲ. ನಾನು ಅವರನ್ನು ಹೊಗಳದೆ ಅಂತ ಇವ್ರಿಗೇನು ಬೇಜಾರಾಗಿಲ್ಲ ಪಾಪ. ಅದೇ ರೀತಿ ನಾನು ಇವರನ್ನ ಏನಾದರೂ ಹೊಗಳಿದ್ರೆ ಇವರಿಗೂ ಬೇಜಾರಿಲ್ಲ. ಗೆಳತನ ಅಂದರೆ ಹೀಗೆ ಇರಬೇಕು ಅಲ್ವಾ? ಹೌದು. ಈಗ ಸ್ಮಾರ್ಟ್ ಮೋಜಿನ ಆಟವನ್ನು ನೋಡಿದ್ರಿ, ಸ್ಮಾರ್ಟ್ ಸಿಂಗಿಂಗನ್ನು ಕೂಡ ನೋಡಿದ್ರಿ. ಈಗ ನಮ್ಮ ಎಕ್ಸ್ಪರ್ಟಿಂದ ಸ್ಮಾರ್ಟ್ ಸಲಹೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ನೆಲೆಸಬೇಕು ಅಂತಂದರೆ ಮಕ್ಕಳು ಚೆನ್ನಾಗಿರಬೇಕು. ನನ್ನ ಮೊಬೈಲ್ ವಿಚಾರ ಬಂತು ಅಂತಂದರೆ ಅತ್ತೆ ಆಗಲಿ ಸೊಸೆ ಆಗಲಿ ಮೊಬೈಲನ್ನು ಸದ್ಬಳಕೆ ಮಾಡ್ತಿದ್ದಾರಾ, ದುರ್ಬಳಕೆ ಮಾಡ್ತಿದ್ದಾರಾ, ಅಥವಾ ಇಬ್ಬರಲ್ಲೊಬ್ಬರು ಅಡಿಕ್ಟ್ ಆಗಿಬಿಟ್ಟಾರ. ಅದರ ಮೇಲೆ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ರೀ. ಬೆಳೆಯೋ ಮಕ್ಕಳು ಅಮ್ಮ ಏನು ಮಾಡ್ತಾಳೆ, ಅಜ್ಜಿ ಏನು ಮಾಡ್ತಾಳೆ ಅದು ನೋಡಿ ಬೆಳೀತಾರೆ. ಇವತ್ತು ನೋಡ್ತಾ ಇರಿ, 1.5 ತಿಂಗಳ ಮಗು 2 ತಿಂಗಳ ಮಗು ಅಳ್ತಾಯಿತ್ತು ಅಂತಂದರೆ ತಾಯಿ ಮೊಬೈಲ್ ಹಿಡಿತಾಳೆ, ಅಜ್ಜಿ ಮೊಬೈಲ್ ಹಿಡಿತಾಳೆ. ಈಗ ಲಾಲಿ ಹಾಡೋದಾಗಲಿ, ಚಂದ ನೋಡು, ನಾಯಿ ಮರಿ ನೋಡು ಅಂತ ಹೇಳುವಂಥ ಅಜ್ಜಿನೂ ಸಿಗೋಲ್ಲ, ಅಮ್ಮನೂ ಸಿಗೋದಿಲ್ಲ. ಮಗು ಗಲಾಟೆ ಮಾಡ್ತಾ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ. ಊಟ ಮಾಡೋದಕ್ಕೆ ಟ್ಯಾಬ್ ಬೇಕೇ ಬೇಕು, ಮೊಬೈಲ್ ಬೇಕೇ ಬೇಕು, ಒಂದು ಕಾಮಿಕ್ ಚಿತ್ರ ಹಾಕಲೇಬೇಕು. ಹೀಗೆ 1.5 ತಿಂಗಳು 2 ತಿಂಗಳು 3 ತಿಂಗಳ ಮಕ್ಕಳಿಗೇ ಮೊಬೈಲ್ ತೋರ್ಸಕ್ಷಣ ಮಾಡಿ, ತಜ್ಞರ ಪ್ರಕಾರ 12 ವರ್ಷ ಕೆಳಪಟ್ಟಿನ ಮಕ್ಕಳಲ್ಲಿ ಮೊಬೈಲ್ ತೋರಿಸಿರೋದೇ ಕ್ಷೇಮ. ಯಾಕೆಂದರೆ ಒಂದು ಸತಿ ಆ ರುಚಿ ಹತ್ಬಿಟ್ಟು ಅಂತಂದರೆ ಮಕ್ಕಳು ಬಿಡಲ್ರಿ. ಸೊ ಹಾಗಾಗಿ ಅತ್ತೆ ಅಂದರೆ ಮತ್ತು ಸೊಸೆ ಅಂದರೆ ನೀವು ಮಕ್ಕಳ ಮುಂದೆ ಮೊಬೈಲ್ ಬಳಸುವಾಗ ಭಾಳ ಎಚ್ಚರಿಕೆಯಿಂದ ಬಳಸಿ, ದುರ್ಬಳಕೆ ಮಾಡಬೇಡಿ. ಅಥವಾ ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ ಏನೂ ಗೊತ್ತಾಗೋದೇ ಇಲ್ಲ, ನೀವು ಮೊಬೈಲಲ್ಲಿ ಮುಳುಗೋಗಿದ್ದೀರಿ. ಸೊ ಆ ದೃಷ್ಟಿಯಿಂದ ದಯಮಾಡಿ ಮೊಬೈಲನ್ನು ದುರ್ಬಳಕೆ ಮಾಡಬೇಡಿ, ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡಬೇಡಿ. ಮಕ್ಕಳಿಗೆ ಇದು ಬಹಳ ಮಾರಕ. 60-70% ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಅದಕ್ಕೆ ಕಾರಣ ಯಾರು? ಇಲ್ಲ ಅಜ್ಜಿ, ಇಲ್ಲ ಅಮ್ಮ. ದಯವಿಟ್ಟು ಗಮನಿಸಿ, ಮೊಬೈಲ್ ನೀವು ಸರಿಯಾಗಿ ಬಳಸಿ, ಮಕ್ಕಳಿಗೆ ಸರಿಯಾಗಿ ಬಳಸೋದನ್ನ ಹೇಳಿಕೊಡಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ಸ್ಮಾರ್ಟ್ ಸಲಹೆಯನ್ನು. ಎಲ್ಲರೂ ಈ ಸ್ಮಾರ್ಟ್ ಸಲಹೆಯನ್ನು ನೋಡ್ತಾರೆ, ಕೇಳ್ತಾರೆ, ಆದರೆ ಇದನ್ನು ಜೀವನದಲ್ಲಿ ಎಷ್ಟೊಂದು ಜನ ಅಳವಡಿಸ್ಕೊಳ್ತಾರೆ ಅಂತ ಹೇಳೋದು ಬಹುಮುಖ್ಯ. ನೀವೆಲ್ಲ ಈ ಒಂದು ಸಲಹೆಯನ್ನು ಪಾಲಿಸ್ತೀರಿ ಅಂತ ನಾನು ಅಂದ್ಕೋತೀನಿ. ಹಾಗೆ ಇಂದಿನ ನಮ್ಮ ಸ್ಮಾರ್ಟ್ ಸೊಸೆಯಂದಿರ ಅನಿಸಿಕೆಯನ್ನು ತಿಳ್ಕೊಳ್ಳೋಣ ಬನ್ನಿ.
ವೀಣಾ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಏನು ಅನ್ನಿಸ್ತಿದೆ? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ನಾವು ದೂರದ ದೆಹಲಿಯಲ್ಲಿ ಇದ್ದುಕೊಂಡು ಕೂಡ ಈ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮನ ಚಂದನ ಟಿ ವಿಯಲ್ಲಿ ನಾವು ಯಾವಾಗಲೂ ವೀಕ್ಷಿಸ್ತಾ ಇದ್ವಿ. ಮೊದಲಿಂದನೂ ಕೂಡ ನಾನು ಚಂದನ ಟಿ ವಿಯಲ್ಲಿ ಬರೋ ಪ್ರೋಗ್ರಾಮ್ಗಳನ್ನೆಲ್ಲ ವೀಕ್ಷಿಸ್ತಾ ಇದ್ದೆ. ಬಟ್ ಇಲ್ಲಿ ನಾವೀಗ ದೆಹಲಿಯಲ್ಲಿ ಇದ್ಕೊಂಡು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತುಂಬ ಖುಷಿ ಇದೆ. ಅದಕ್ಕೆ ನಿರ್ಮಾಪಕರು ಕೂಡ ಕಾರಣರಾಗಿರ್ತಾರೆ. ಅವರು ಅಲ್ಲಿಂದ ಬಂದು ಇಲ್ಲಿ ಬಂದು ದೆಹಲಿಗೆ ಬಂದು ನಮಗೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟ ಚಂದನ ವಾಹಿನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಂದರೆ ನಮ್ಮ ವೀಣಾ ಅವರು ನಮ್ಮ ದೆಹಲಿಯಲ್ಲಿರುವಂತಹ ಚಂದನ ವಾಹಿನಿಯ ಅಭಿಮಾನಿ ಅಂತ ಗೊತ್ತಾಗಿ ನಮಗೂ ಬಹಳ ಖುಷಿಯಾಯಿತು. ಈಗ ನಮ್ಮ ಪ್ರತಿಭಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರ ಒಂದು ಅನಿಸಿಕೆ ಏನಂತ ತಿಳ್ಕೊಳ್ಳೋಣ. ಪೂಜಾ ಅವರೇ, ನಾನು ಚಿಕ್ಕಲಿಂದ ಇದ್ದಾಗಿಂದನೂ ನಾನು ನೋಡ್ಕೊಂಬಂದಿದ್ದು ಫಸ್ಟ್ ಚಾನಲ್ ಅಂದರೆ ಚಂದನ. ಅದರಲ್ಲಿ ಸ್ಪೆಷಲಾಗಿ ಬರ್ತಾ ಇದ್ದಿದ್ದು ಚಿತ್ರಮಂಜರಿ ನನ್ನ ಫೇವ್ರೇಟ್. ಈಗ ನೀವು ಸ್ಮಾರ್ಟ್ ಸಿಂಗಿಂಗ್ ಕಾಂಪಿಟೇಷನ್ ಇಟ್ಟಿದ್ರಲ್ಲ, ಅದರಲ್ಲಿ ವಿನ್ ಆಗೋಕ್ಕೆ ನನಗೆ ಇನ್ಸ್ಪಿರೇಷನ್ ಬಂದೆ ಆ ಚಿತ್ರಮಂಜರಿ ಕಾರ್ಯಕ್ರಮ. ಹಾಗಾಗಿ ಚಂದನ ಅನ್ನೋ ಒಂದು ಚಾನಲು ಯಾವತ್ತಿಗೂ ಚಂದನೇ. ಹಾಗೆ ಇಲ್ಲಿ ನಮಗೂ ಒಂದು ಅವಕಾಶ ಒದಗಿಸಿದ್ದಕ್ಕೆ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟ ನಿಮಗೂ ಹಾಗೂ ದೂರದರ್ಶನದ ಎಲ್ಲ ಸಿಬ್ಬಂದಿಗಳಿಗೂ, ಸ್ಪೆಷಲಾಗಿ ನಿರ್ಮಾಪಕರಿಗೂ ತುಂಬ ತುಂಬ ಧನ್ಯವಾದಗಳು. ಅತ್ಯಂತ ಒಂದು ಸುಂದರವಾದ ಮಾತನ್ನು ಪ್ರತಿಭಾ ಅವರು ಆಡಿದರು. ಚಂದನ ವಾಹಿನಿ ಯಾವತ್ತಿದ್ರೂ ಚಂದನೇ. ಪ್ರತಿಭಾ ಅವರು ಚಿಕ್ಕ ಹುಡುಗಿಯಾದಾಗಿಂದ ಈ ಒಂದು ಚಂದನ ವಾಹಿನಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಈಗ ಅವರ ಮಗಳು ಇದನ್ನು ವೀಕ್ಷಿಸ್ತಾ ಇದ್ದಾಳೆ. ಅದೇ ರೀತಿ ಇವರ ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಈ ಚಂದನ ವಾಹಿನಿಯನ್ನು ವೀಕ್ಷಿಸುವಂತಾಗಲಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿ ಇದ್ದರೆ ಮಾತ್ರ ಆ ಥರ ಬೆಳೀಲಿಕ್ಕೆ ಸಾಧ್ಯ. ನಮ್ಮ ಒಂದು ಈ ಚಂದನ ವಾಹಿನಿ ಬೆಳೀಲಿಕ್ಕೆ ಸಾಧ್ಯ. ಇದನ್ನು ಹೀಗೆ ನೋಡ್ತಾ ಇರಿ, ನಮ್ಮನ್ನು ಆಶೀರ್ವದಿಸ್ತಾ ಇರಿ. ಈಗ ನಮ್ಮ ಇಂದಿನ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆಯಂದಿರು, ಇದರಲ್ಲಿ ಭಾಗವಹಿಸಿದಂತಹ ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ಅಭಿನಂದಿಸುವಂತಹ ಸಮಯ. ನಮ್ಮ ಚಂದನ ವಾಹಿನಿ ಈಗ ನಮ್ಮ ವೀಣಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಈಗ ನಮ್ಮ ಇನ್ನೋರ್ವ ಸ್ಮಾರ್ಟ್ ಸೊಸೆ ಪ್ರತಿಭಾ ಅವರಿಗೆ ಚಂದನ ವಾಹಿನಿಯ ವತಿಯಿಂದ ಅಭಿನಂದನೆ. ಈಗ ನಮ್ಮ ಸ್ಮಾರ್ಟ್ ಸೊಸೆಯಂದಿರು ಈ ಒಂದು ಕಾನ್ಸೆಪ್ಟ್ ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ಹೇಗನ್ನಿಸ್ತು ಅಂತ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಬಗ್ಗೆ ಏನಂತೀರಿ ನೀವು? ಸ್ಮಾರ್ಟ್ ಸೊಸೆಯಂದಿರು ಅಂತ ಒಂದು ಕಾನ್ಸೆಪ್ಟ್ ಇರೋದು ತುಂಬ ಚೆನ್ನಾಗಿದೆ. ಯಾಕೆಂದರೆ ನಮ್ಮ ಅತ್ತೆ ಜೊತೆ ನಾವು ಬಂದಿಲ್ಲ, ಆದರೂ ಕೂಡ ಅತ್ತೆ ಬಗ್ಗೆ ನಾವು ಮನ ಬಿಚ್ಚಿ ಮಾತಾಡೋಕ್ಕಾಗುತ್ತೆ. ಈಗ ಮನೆಯಲ್ಲಿದ್ದರೆ ನಾವು ಆ ಥರ ಮಾತಾಡೋಕ್ಕಾಗಲ್ಲ. ಯಾವುದಾದ್ರೂ ಹೊರಗಡೆ ಬಂದು ಒಂಥರ ಪ್ರೋಗ್ರಾಮ್ ಏನಾದರೂ ಇದ್ದರೆ ಅವ್ರ ಬಗ್ಗೆ ನಾವು ಹೇಳೋಕ್ಕಾಗುತ್ತೆ, ಏನಾದರೂ ವಿಷಯಗಳಿದ್ದರೆ. ಇದರಿಂದ ತುಂಬ ಖುಷಿ ಇದೆ. ಈ ಸ್ಮಾರ್ಟ್ ಸೊಸೆ ಅಂತ ಕಾನ್ಸೆಪ್ಟೇ ಚೆನ್ನಾಗಿದೆ. ಓಕೆ, ಅಂದರೆ ವೀಣಾ ಅವ್ರು ಹೇಳ್ತಾ ಇರೋದು, ಮನೆಯಲ್ಲಿ ಡೈರೆಕ್ಟಾಗಿ ಅತ್ತೆಯವರಿಗೆ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಬೇಕಾಗಿರುವಂತಹ ವಿಷಯವನ್ನು ಅವರು ಮಾಡಲಿಕ್ಕೆ ಆಗದೇ ಇದ್ದಂತಹ ಪಕ್ಷದಲ್ಲಿ ಇಲ್ಲಿ ಬಂದು ನಾವು ಈ ಒಂದು ವಾಹಿನಿಯಲ್ಲಿ ನಾವು ಅತ್ತೆ ಬಗ್ಗೆ ನಮಗೆ ಎಷ್ಟು ಪ್ರೀತಿ ಇದೆ, ಇನ್ನೂ ಏನಾದರೂ ಬೇಜಾರಿದೆ, ಏನೇ ಇದ್ದರೂ ಇದರಲ್ಲಿ ನಾವೊಂದು ಫ್ರೀಯಾಗಿ ಹೇಳ್ಕೋಬಹುದಾದಂತಹ ಒಂದು ವೇದಿಕೆಯನ್ನು, ಅವಕಾಶವನ್ನು ಚಂದನ ವಾಹಿನಿ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ತಿದ್ದೀರಾ. ಧನ್ಯವಾದಗಳು ವೀಣಾ ಅವರೇ. ಪ್ರತಿಭಾ ಅವರೇ, ನಿಮ್ಮ ಅನಿಸಿಕೆ ಏನು? ಈ ಕಾರ್ಯಕ್ರಮದ ಟೈಟಲೇ ಸ್ಮಾರ್ಟ್ ಆಗಿರುವಾಗ ಈ ಸ್ಮಾರ್ಟ್ ಸೊಸೆಯರು ಅನ್ನೋದು ಒಂದು ಕಾನ್ಸೆಪ್ಟು ಚೆನ್ನಾಗಿರೋದಿಲ್ವಾ? ಹಾಗೆ ನನಗೆ ಸ್ಮಾರ್ಟ್ ಸೊಸೆಯಂದ್ರೆ ಅಂತ ಕೊಟ್ಟಾಗ ಇನ್ ಫ್ಯೂಚರ್ ನಾನು ಸ್ಮಾರ್ಟ್ ಅತ್ತೆ ಆಗಬೇಕು ರೆಡಿ ಇದ್ದೀನಿ ಮೇಡಮ್. ಓ, ಇವಾಗ ಸ್ಮಾರ್ಟ್ ಸೊಸೆ ಆಗಿದ್ದೀರಾ, ನಿಮಗೂ ಒಬ್ಬ ಮಗ ಇದ್ದಾನೆ, ನಾಳೆ ಸ್ಮಾರ್ಟ್ ಅತ್ತೆನೂ ಆಗ್ತೀರಿ. ಆಗ ನಿಮ್ಮ ಆ ಸ್ಮಾರ್ಟ್ ಸೊಸೆ ಜೊತೆ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಾವು ಭಾಗಿಯಾಗಿ ಅಂತ ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳು ಪ್ರತಿಭಾ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ಮಾರ್ಟ್ ಸೊಸೆಯಂದಿರು ಎಷ್ಟು ಚೆನ್ನಾಗಿ ಹಾಡನ್ನು ಹಾಡಿದರು, ಆಟವನ್ನು ಆಡಿದರು, ಅಷ್ಟೇ ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನು ಕೂಡ ಹೇಳಿದರು. ಹಾಗೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ತಮ್ಮ ಮಾಹಿತಿಗಳನ್ನು ನಮಗೆ ಕಳಿಸ್ಕೊಡ್ಬೇಕು. ನಿಮ್ಮ ಹೆಸರು ಮತ್ತು ವಯಸ್ಸು, ನಿಮ್ಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗ, ನಿಮ್ಮ ಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಅತ್ತೆ ಜೊತೆಗಿರುವಂತಹ ಇತ್ತೀಚೆಗಿನ ಭಾವಚಿತ್ರ, ಈ ಒಂದು ಮಾಹಿತಿಯನ್ನು ತಾವು ಪತ್ರ ಮುಖೇನ ನಮಗೆ ಕಳಿಸಬೇಕಾದ್ರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ತಾವೇನಾದರೂ ಇಮೇಲ್ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದಲ್ಲಿ ನಮ್ಮ ಇಮೇಲ್ ID ddSmartSoseyandiru@gmail.com. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಈ ಸಂಚಿಕೆಯನ್ನು
ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಅತ್ತೆ ಆಗಲಿ ಸೊಸೆ ಆಗಲಿ ಅವರ ಬಾಂಧವ್ಯ ಬೆಸುಗೆ ಗಟ್ಟಿಯಾದಷ್ಟು ಅವರ ನಡುವಿನ ದೂರವಾಗಿ ಅವರು ಇನ್ನೂ ಹತ್ತಿರವಾಗಿ ಅವರ ಬಾಂಧವ್ಯ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ. ಈಗ ಚಂದನದ ಕಂಪು ಕರ್ನಾಟಕದಲ್ಲಷ್ಟೇ ಅಲ್ಲದೆ ದೆಹಲಿಯಾದ್ಯಂತ ಪಸರಿಸಿದೆ. ಇದು ಬರೇ ದೆಹಲಿಗಷ್ಟೇ ಸೀಮಿತವಾಗದೆ ಹೊರ ರಾಜ್ಯಗಳಿಗೂ ಹೊರ ದೇಶಗಳಿಗೂ ಹೋಗಲಿ, ನಾಡಿನೆಲ್ಲೆಡೆ ವಿಶ್ವದೆಲ್ಲೆಡೆ ಎಲ್ಲ ಜನರು ಚಂದನ ವಾಹಿನಿಯನ್ನು ವೀಕ್ಷಿಸುವಂತಾಗಲಿ ಅನ್ನೋದು ನಮ್ಮ ಹಾರೈಕೆ. ಈ ಸಂಚಿಕೆಯೊಂದಿಗೆ ಸ್ಮಾರ್ಟ್ ಸೊಸೆಯಂದಿರು ದೆಹಲಿಯ 4 ವಿಶೇಷ ಸಂಚಿಕೆಗಳ ಸರಮಾಲೆಯನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಸ್ಮಾರ್ಟ್ ಸೊಸೆಯಂದಿರು ಸಂಚಿಕೆಗಳು ಕರ್ನಾಟಕದ ನೆಲದಿಂದ ಮೂಡಿಬರಲಿವೆ. ಹೊಸ ಸಂಬಂಧ ಖುಷಿ ಆಗೋದಕ್ಕೆ, ಹುಸಿ ಮುನಿಸೆಲ್ಲ ಬಿಟ್ಟು ಸೇರೋದಕ್ಕೆ, ಗಂಡನ ತಾಯಿ ಅತ್ತೆ ಅಲ್ಲ ಅಮ್ಮ, ಮಗನ ಹೆಂಡತಿ ಸೊಸೆ ಅಲ್ಲ ಮಗಳು, ಹಂಗನ್ಕೊಂಡ್ರೆ ಇಲ್ಲ ರಗಳೆ, ಕರೆಕ್ಷನ್ ಮಾಡ್ಕೊಳ್ಳಿ ಈಗ್ಲೇ. ನಾವು ಸ್ಮಾರ್ಟ್ 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 ಸೊಸೆಯಂದಿರು, ಸ್ಮಾರ್ಟ್ ಸೊಸೆಯಂದಿರು. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.